ಇವ್ರು ಜಗಳ ಆಡೋದನ್ನ ನೋಡಿ ನನಗೆ ಎಷ್ಟು ಖುಷಿ ಆಗತೈತಿ. ಇನ್ನೂ ಹಿಂಗೆ ಜಗಳ ಆಡ್ಬೇಕು ಇವ್ರು. ಹೆಂಗಾರ ಜಗಳ ಆಡ್ತಾವ. ಸಾಕು ಮಾಡ್ರಿ ಇನ್ನು. ನೋಡ್ರಿ, ನನಗೆ ಈ ರೀತಿ ಇರೋಕೆ ಆಗಂಗಿಲ್ಲ. ನನಗೂ ಇಷ್ಟ ಬಂದಂಗೆ ನಾನು ಇರ್ಬೇಕಂದ್ರೆ ನಾನು ನಾನು ಇನ್ನು ಈ ಥರ ಸೀರೆ ಉಟ್ಕೊಂಡಿರೋಕೆ ಆಗಂಗಿಲ್ಲ. ನನಗೂ ಮದುವೆ ಆಗಿರ್ಬೋದು, ನೀವು ನನಗೆ ತಾಳಿ ಕಟ್ಟಿರ್ಬೋದು, ಹಾಗಂತ ನೀವು ಹೇಳಿದಂಗೆ ಕೇಳ್ಕೊಂತ ನನಗೆ ಎಲ್ಲಿ ಬಿತ್ತಿರೋಕೆ ಆಗಂಗಿಲ್ಲ. ನಾನು ಇನ್ನು ನೋಡುವಷ್ಟು ನೋಡಿ ನಾನೇನಿರೋದು ಇಲ್ಲಿ 2 ವಾರ ಅಷ್ಟೇ. 2 ವಾರ ಆದಮೇಲೆ ನಾನು ಇಲ್ಲಿಂದ ಹೋಗ್ತೀನಿ ಅಷ್ಟೇ. ಹೆಂಗೆ ಹೋಗ್ತೀನಿ ನೀನು? ಹಾಂ, ಹೆಂಗೆ ಹೋಗ್ತಿದ್ದಿ? ಇದು ನಿನ್ನ ಆಟ ಆಡಕ್ಕೆ ಬಂದು ಏನಿಲ್ಲಿ? ಹೋಗ್ತೇನೋ ಮಾಡ್ತೇನೋ ಇರ್ತೇನೋ ಅಂತ ಅನ್ನಕ್ಕೆ ನಾಯಿ ಹಂಗೆ ಇಲ್ಲೇ ಬೀತಿರ್ಬೇಕು. ತಾಳಿ ಕಟ್ಟಿದ ಮೇಲೆ ನಾಯಿ ಹೆಂಗೆ ಇರ್ತತಲ್ಲ ಹಂಗೆ ಇರ್ಬೇಕಿಲ್ಲಿ ಏನು? ಈ ಮಾವ ಯಾಕೆ ಆಕೆ ಹೊಕ್ಕನಂದ್ರೆ ಆಕಿನ ಬಿಡಾತಿಲ್ಲ. ಆಕಿನ ಅಷ್ಟು ಇಲ್ಲಿ ಇರಂತ ಇಟ್ಕೊಳಕತ್ತಾನು. ಆಕಿಗೆ ಅಂದ್ರೆ ನನಗಿಂತ ಇವನಿಗೆ ಆಕೆ ಬೇಕಾಗ್ಯಾಳೇನ? ಅದಕ್ಕೆ ಆಕೆ ಹೊಕ್ಕನಂದ್ರೆ ಇಲ್ಲೇ ಇಟ್ಕೊಳತ್ತಾನ. ಆಕೆ ಹೊಕ್ಕನಂದ್ರೆ ಆಕಿನ ಕಳಿಸ್ಬಿಡ್ಬೇಕಿಲ್ಲ. ಆಕಿನ ಇಲ್ಲೇ ಇಟ್ಕೊಳತ್ತಾನೆ ಆಕೆ ಅವನು. ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಓಹೋ, ಅವಳ ಮೇಲೆ ಅವನು ಪ್ರೀತಿ ಏನಾದರೂ ಐತೇನ? ಯಾಕೆ ನಾನು ಹೊಕ್ಕನಂದ್ರೆ ನನಗೆ ಇಲ್ಲಿ ಇರಂತೀರಿ? ಅಲ್ಲ, ನಾನು ಇಲ್ಲಿ ಇಷ್ಟು ಕಷ್ಟ ಅನ್ಭವಿಸ್ಕೊಂತ ಇನ್ನೂ ಎಷ್ಟು ದಿನ ಅಂತ ಇಲ್ಲೇ ಇರಬೇಕು? ನೀವೇ ಹೇಳ್ರಿ. ನೋಡ್ರಿ, ನನಗೂ ಸಾಕಾಗೈತಿ ಇಲ್ಲಿ. ನನ್ನನ್ನು ಯಾರೂ ಇಷ್ಟಪಡೋಂಗಿಲ್ಲ, ಮತ್ತು ಯಾರೂ ನನ್ನನ್ನು ಸರಿಯಾಗಿ ಮಾತಾಡ್ಸೋದು ಇಲ್ಲ. ಇಲ್ಲಿ ನಾನು ಯಾಕಿರಬೇಕು ನೀವೇ ಹೇಳ್ರಿ. ಕೆಲಸ ಮಾಡೋಕ್ಕಿರ್ಬೇಕೇನ? ನಿಮ್ಮ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ಈ ಮನ್ಯಾಗ ಕೆಲಸ ಮಾಡೋಕ್ಕಿರ್ಬೇಕೇನ? ಹೇಳ್ರಿ. ಹೌದು, ನೀನು ಈ ಮನೆ ಕೆಲಸದ ಆಳ ಅಂತ ಅನ್ಕೋ. ಅವ್ರು ಹಂಗೆ ಅನ್ಕೊಂಡಾರಂದ್ರೆ ನೀನು ಇಲ್ಲಿ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಿ, ಅದು ನಿನಗೆ ಗೊತ್ತಿರ್ಬೇಕು. ನೋಡು, ಎಲ್ಲರೂ ಮದುವೆಯಾಗಿ ಬಂದವರೆಲ್ಲ ಮನೆಯಾಗೇನೆಲ್ಲ ಕೆಲಸ ಮಾಡ್ತಾರೆ. ಹಾಗಂತವ್ರೆಲ್ಲ ಕೆಲಸದವ್ರ? ಹಾಂ, ನೀನೇ ಹೇಳು. ನಮ್ಮ ಅವ್ವನ ಫಸ್ಟ್ ಮದುವೆಯಾಗಿ ಬಂದಾಗ ಅಕ್ಕಿ ಎಲ್ಲ ಕೆಲಸ ಮಾಡ್ಯಾಳು. ಹಾಗಂತ ಅಕ್ಕಿ ಏನು ಮದುವೆ ಆಗಿದ್ದಾಳೇನು? ಸಾರಿ, ಮದುವೆಯಾಗಿ ಬಂದಾಳ ಅಂಥೇಳಿ ಮತ್ತು ಬೇರೆ ತಾಳಿ ಕಿತ್ಕೊಟ್ಟ ಬೇರೆ ಮದುವೆ ಆಗಿ ಹೋಗ್ಯಾಳಿನ ನಿನ್ನಂಗೆ? ಹಾಂ, ನನಗಿದು ಸಾಕಾಗತ್ತೈತಿ, ನನಗಿಲ್ಲಿ ಕೆಲಸ ಜಾಸ್ತಿ ಆಗತ್ತೈತಿ, ನಮ್ಮ ಅತ್ತಿ ಬೈಯಾಕತ್ತಾರು, ನಮ್ಮ ಮಾವ ಬೈಯತ್ತಾರ ಅಂತ ನಮ್ಮ ಅವ್ವನು ಮನೆ ಬಿಟ್ಟು ಹೋಗ್ಯಾಳೇನ? ತಾಳಿ ಬಿಚ್ಚಿಟ್ಟು ಹೋಗ್ಯಾಳೇನ? ನಾನು ಅಷ್ಟಾಗಿದ್ರೆ ನಾನು ಹೋಗ್ತಾ ಇರಲಿಲ್ಲ ರೀ. ಆದರೆ ನೀವೇನು ಮಾಡಿದ್ರಿ? ಮತ್ತು ಹಳೆ ನನ್ನ ಮುಂದನ ಖುಷಿನ ಮದುವೆ ಆದ್ರಿ. ಆಕೆ ಯಾಕೆ ಮದುವೆ ಆಗಬೇಕಾಗಿತ್ತು ನೀವು? ಆಕೆ ನೀವು ಮದುವೆ ಆಗಲಿಲ್ಲ ಅಂದ್ರೆ ಕಷ್ಟನೋ ಸುಖನೋ ಹೆಂಗೋ ನೀವು ಹೊಡೆದ್ರು ಆತು ಬಡಿದ್ರು ಆತು ನನಗೆ ಕೊಂದ್ರು ಆತು ನಾನು ಇಲ್ಲೇ ಇರ್ತಿದ್ನಿ. ಆದರೆ ನೀವು ತಪ್ಪು ಮಾಡಿದ್ರಿ. ನನ್ನ ಮುಂದನ ನಾನು ಇರಬೇಕಾದ್ರೆ ಇನ್ನೊಬ್ಬಕಿನ ಮದುವೆ ಆದ್ರಿ. ಹೌದು, ಆದೆ. ತಾಯಿಗೋಸ್ಕರ ಆದ್ನಿ. ನಾನೇನಾದರೂ ಅದರಾಗೆ ತಪ್ಪು ಮಾಡಿದ್ದೇನೆ? ನಾನು ಇನ್ನೂ ಹಂಗೆ ಪ್ರೀತಿ ಮಾಡಕತ್ತಿದ್ನಲ್ಲ. ಹಾಂ, ನಿನಗೂ ತಂದು ಕೊಡ್ತೇನೆ. ಕೇಳಿದ್ದೆ ನಾನು ತಂದು ಕೊಡ್ತೇನೆ ಇಲ್ಲ? ಏನಾರು ತಂದು ಕೊಟ್ಟೇನೆ ಇಲ್ಲ ಹೇಳಿ ನಿನಗೆ? ನಾನು ನಿಮ್ಮನ್ನು ಏನು ಕೇಳೇ ಇಲ್ಲ. ನೀವು ನನಗೇನು ತಂದೆ ಕೊಟ್ಟಿಲ್ಲ. ಏನು ತಂದು ಕೊಟ್ಟಿರಿ ಮದುವೆಯಾಗಿಂದ? ನಾನು ನೋಡಕತ್ತೆ ಏನು ತಂದು ಕೊಟ್ರೆ? ಒಂದು ಚಲೋ ಸೀರೆ ತಂದು ಕೊಟ್ರೆ, ಹಾಕುವಂಥ ಒಂದು ಡ್ರೆಸ್ ತಂದು ಕೊಟ್ರೆ. ಹಾಗೆ ಮದುವೆ ಆಗೈತಿ ಅದೇ ತರ್ಸನೆ, ಇದು ತಂದನೆ, ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ. ಹಾಂ, ನಾನು ನಿಮ್ಮನ್ನು ಏನಾರ ಕೇಳೇನು? ಏನು ಕೇಳಂಗಿಲ್ಲ. ಹಾಗಂತ ನನಗೇನು ಆಸೆಗಳಿಲ್ಲ ಅಂತ ಅಂದ್ಕೊಂಡ್ಬಿಟ್ರೇನು? ನೋಡಿರಿ, ನನಗೂ ಎಲ್ಲ ಆಸೆಗಳಿದೆ. ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು. ಸುಮ್ಮನೆ ನನಗೆ ಸಾಯೋವರೆಗೂ ನಾನು ಅವ್ರನ್ನ ನೋಡ್ಕೊತ ಇರಬೇಕು ಅಂತ ಅಂದ್ಕೊಂಡೇನು. ಈ ಮದುವೆ ಈ ಜಂಜಾಟ ನನಗೆ ಯಾವುದು ಬೇಡ. ಅದಕ್ಕೆ ನನ್ನ ಬಿಟ್ಬಿಡ್ರಿ. ನಾನು ಆರಾಮಾಗಿ ಹೋಗಿ ನನ್ನ ತಂದೆ ತಾಯಿ ಅಂತಕ ಇರ್ತೇನೆ. ಈ ಮಾವಾಗ ಆಕಿನೂ ಬಿಡೋಕ್ಕಾಗಲ್ತು, ಈ ಕಡೆ ನನ್ನನ್ನು ಬಿಡೋಕ್ಕಾಗದ ಮದುವೆ ಅದೇನು ಅಂದ್ರೆ ಇವಂಗೆ ಇಬ್ಬಿಬ್ಬರು ಬೇಕಾಗ್ಯಾರೇನು? ಇವಂಗೆ ಆಕೆ ಮ್ಯಾಗ ಯಾಕೆ ಅಷ್ಟು ಪ್ರೀತಿ ಐತಿ? ಹಾಂ, ಇದು ಪ್ರೀತಿನೋ ದ್ವೇಷನೋ ಒಂದು ಗೊತ್ತಾಗತ್ತ. ನನ್ನ ಮುಂದಂತಾನು ಆಕಿನ ಕಂಡ್ರೆ ನನಗೆ ಮೈಯೆಲ್ಲ ಉರಿತದ ಅಂತೇಳಿ ಇಲ್ಲಿ ಮಾಡ್ತಾನು. ಇತ್ತ ಕಡೆ ಆಕಿನ ಕಳ್ಸಂಗೂ ಇಲ್ಲ, ಆಕಿನ ಹೊಡೆದಂಗೆ ಆತೋ ಬಡ್ದಂಗೆ ಆತೋ ಪ್ರೀತಿ ಮಾಡ್ದಂಗೆ ಆತೋ ಅನ್ನೋಂಗೆ ನಾಟಕ ಆಡಕತ್ತಾನಿಲ್ಲಿ. ನೋಡ್ಬೋದು, ನಾನು ಹೇಳೋದನ್ನ ಸರಿಯಾಗಿ ಹೇಳ್ತಾನೋ ಕೇಳಿಸ್ಕೊ. ಸಿಟ್ಟಿಲ್ಲಿ ಹೇಳತ್ತಿಲ್ಲ, ಇವಾಗ ನಕ್ಕೊಂತಾನೆ ಹೇಳಕತ್ತಾನೆ. ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊತೀಯ ಅಂತ ಅನ್ಕೊಂಡನು. ನೋಡು, ನಾನು ನಿನಗೆ ಏನು ಕೆಟ್ಟದ್ದು ಮಾಡತ್ತಿಲ್ಲ. ಹಾಂ, ನಾನೇನಾದರೂ ಮಾಡಿದ್ದೀನ? ನಾನೇನಾದರೂ ನೀನು ಬಡದ ಮಾಡಿದ್ದೀನ? ಇಲ್ಲ. ಮತ್ತು ಯಾಕೆ ನೀನು ನನ್ನನ್ನು ಕಂಡ್ರೆ ಆಗಂಗಿಲ್ಲ, ನನ್ನನ್ನು ಇಷ್ಟಪಡಂಗಿಲ್ಲ ಅಂತ ಅನ್ಕೋತಿದ್ದಿ? ಯಾಕೆ ಮನೆ ಬಿಟ್ಟು ಹೋಗೋ ಮಾತೆಲ್ಲ ಆಡ್ತಿದ್ದಿ? ನಾನು ನಿನ್ನ ಇಷ್ಟಪಟ್ಟ ಮದುವೆ ಆಗಿರೋದಲ್ಲ. ಹಾಂ, ಮತ್ತು ಈಗ ನೋಡಿದ್ರೆ ಯಾಕೆ ಹೋಗ್ತಾನಂತಿದ್ದಿ? ನಿಮ್ಗೆ ಏನಾಗೈತಿ? ಅವಾಗ ಒಂಥರ ಇವಾಗ ಒಂಥರ ಯಾಕೆ ಮಾತಾಡ್ತೀರಿ? ನೀವೇನಾದರೂ ಹುಚ್ಚರ? ಇಲ್ಲ ಅಲ್ಲ, ಆದರೂ ನೀವು ಯಾಕೆ ಹಿಂಗೆ ಮಾತಾಡ್ತೀರಿ? ನನಗೆ ಒಂದು ಅರ್ಥ ಆಗಲ್ತು. ನೀವು ಯಾಕೆ ಹಿಂಗೆ ಮಾಡ್ತೀರಂತ ನನಗೆ ಒಂದು ಗೊತ್ತಾಗಲ್ತು. ನೋಡಿರಿ, ನನಗೂ ನಾನು ಇಷ್ಟ ಬಂದಂಗೆ ಇರಬೇಕು. ನನಗೂ ಈ ಸೀರೆ ಉಟ್ಕೊಂಡು ಈ ರೀತಿ ನಾನು ಹೇಗೆ ಇರಲಿ? ಆಕೆ ನೋಡಿದ್ರೆ ನನ್ನ ಮುಂದೆ ಆ ಥರ ಎಲ್ಲ ಇರ್ತಾಳೆ, ಅಷ್ಟೆಲ್ಲ ಮೆರಿತಾಳೆ. ಆಕಿನ ಸಮಾನ ಕೆಲಸ ಮಾಡಬೇಕಲ್ಲ, ಆಕಿನೂ ತಾಳಿ ಕಟ್ಟಿಸ್ಕೊಂಡಿದ್ದಾಳಲ್ಲ. ನೋಡು, ಆಕೆ ಶ್ರೀಮಂತರ ಮನೆಯಿಂದ ಬಂದಾಕಿ ಮಾಡಂದ್ರೆ ಹೆಂಗೆ ಮಾಡ್ತಾಳೋ? ಆಕೆ ಅವ್ರ ಮನ್ಯಾಗ ಮಾಡಂಗಿಲ್ಲ, ಇನ್ನು ಇಲ್ಲಿ ಮಾಡ್ತಾಳೇನ? ಅದಕ್ಕೆ ನಾನು ನಿನ್ನೂ ಮದುವೆ ಆಗಿನಿ, ಆಕಿನೂ ಮದುವೆ ಆಗಿನಿ. ನೀನೆಲ್ಲ ಕೆಲಸ ಮಾಡ್ಕೊಂಡು ಗಂಡ ನೋಡ್ಕೊಂಡು ಹೋಗ್ತೀಯ, ಆಕೆ ಬರೀ ಗಂಡನ ಅಷ್ಟೇ ನೋಡ್ಕೊತ ಹೋಗ್ತಾಳೆ. ಅರ್ಥ ಆಯ್ತಾ? ಅಂದ್ರೆ ಮಾವಾಗ ಇಬ್ಬಿಬ್ರು ಹೇಳ್ತಾ ಇರ್ಬೇಕೇನು? ಮಾಮ, ನೀನು ಮಾಡ್ತಿರೋದು ತಪ್ಪು ಮಾಮ.
ಇಲ್ಲ ನೀ ನನ್ನ ಮುಂದೆ ಹೇಳಬೇಕು ಅವಳನ್ನ ಬಿಡ್ತೀನಿ ಅಂತ ಹೇಳಿ. ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಮಾಮ. ನೀನು ಅಂದ್ಕೊಂಡಿರೋ ಅಷ್ಟು ಒಳ್ಳೆಯವಳು ನಾನಲ್ಲ. ನೋಡ್ರಿ, ನನಗೆ ನೀವು ಹೇಳಿದಾಗ ಕೇಳ್ಕೊತ ಇರೋಕೆ ಆಗಂಗೇ ಇಲ್ಲ. ನೀವು ಬಿ ಪಿನಾದರೂ ಬರಲಿ, ಶುಗರ್ ಆದರೂ ಬರಲಿ, ನನಗದು ಇಲ್ಲಿ ಇದಾಗಂಗಿಲ್ಲ. ನಾನು ಹೇಳೋದು ಒಂದು, ನಾನು ಇಷ್ಟಪಟ್ಟು ಮದುವೆ ಆಗಿದ್ರೆ ನಾನು ಇಲ್ಲೇ ಇರ್ತಿದ್ನಿ ಏನೋ. ಕಷ್ಟಪಟ್ಟು ನಿಮ್ಮನ್ನು ಮದುವೆ ಆಗಿದ್ದಾನೆ. ಇಷ್ಟಪಟ್ಟು ನಾನು ನಿಮ್ಮ ಜೊತೆ ಮದುವೆ ಆಗಿ ಸಂಸಾರ ಮಾಡಿಲ್ಲ. ನೀವೇ ಬಲವಂತವಾಗಿ ನನ್ನ ಮದುವೆ ಆಗಿರೋದು. ನಾನೇನಾದರೂ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಏನು ಬಂದಿದ್ದೆ ಇಲ್ಲ. ನೀವೇ ನನ್ನ 1ನೇ ತಾರೀಕೊಳಗೆ ಮದುವೆ ಆಗಬೇಕು, ನೀವು ಅಮ್ಮನ ಆಪರೇಷನ್ಗೆ ದುಡ್ಡು ಕೊಡ್ತೀನಿ ಅಂತೇಳಿ ನನ್ನನ್ನು ಮೋಸ ಮಾಡಿ ಮದುವೆ ಮಾಡ್ಕೊಂಡ್ರಿ. ಆಮೇಲೆ ಮನೆಗೂ ಕರ್ಕೊಂಡು ಬಂದು ಇಟ್ಕೊಂಡ್ರಿ. ಆಮೇಲೆ ಸಂಸಾರನೂ ಸ್ಟಾರ್ಟ್ ಮಾಡಿದ್ರಿ. ಇವಾಗ ನೋಡಿದ್ರೆ ನನ್ನನ್ನು ಮನೆ ಕೆಲಸದಂಗೆ ನೋಡ್ಕೊಳಕತ್ತೀರಿ. ಯಾಕೆ ನೀವು ಖುಷಿಗೆ ಹೇಳಿ ಆಕೆ ನನ್ನ ಹೆಂಡತಿ ಅದಾಳ, ನಾನು ಆಕೆನ ಮದುವೆ ಆಗಿದ್ದೀನಿ, ಇಲ್ಲ ನಾನಿನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಮಾತೆ ಮುಗಿದು ಹೋಗ್ತಿತ್ತು. ಆದರೆ ನೀವು ಅವಳನ್ನ ಮದುವೆ ಹಾಗೇ ಬಿಟ್ರಿ. ನನ್ನ ಕಣ್ಣು ಎದುರುಗಡೆನೇ ಅವಳಿಗೆ ತಾಳಿ ಕಟ್ಟೇ ಬಿಟ್ರಿ ಅಲ್ಲ. ಏನು ಮಾಡೋದು, ನನ್ನ ಜೀವನದಾಗ ಇಬ್ಬಿಬ್ರು ಹೆಂಡ್ತಿಯರು ಆಗಬೇಕಂತ ಬರ್ತಿತ್ತೇನೋ, ಅದಕ್ಕೆ ಆಗಿದ್ದೀನಿ. ಅದರಲ್ಲಿ ಏನಿವಾಗ ನೋಡು, ಸುಮ್ಮನೆ ಇದನ್ನ ದೊಡ್ಡದು ಮಾಡೋಕೆ ಹೋಗ್ಬೇಡ. ಮದುವೆ ಆಗೈತಿ, ಹಾಂ, ಈಗ ಆಕಿನೂ ಅದಾಳ, ನೀನು ಓದಿ, ಇಬ್ಬರು ಚೆಂದಾಗ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ರಿ. ಅದನ್ನ ಬಿಟ್ಟು ಜಗಳ ಮಾಡೋದು ಯಾಕೆ? ಹಾಂ, ಸುಮ್ಮನೆ ನೋಡು, ನನಗೆ ಪದೇ ಪದೇ ತಲೆ ತಿನ್ಬೇಡ. ನೋಡಿ, ನೀವೇನಾದರೂ ಅನ್ಕೊಳ್ಳಿ, ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ನಿಮ್ಗೆ ಈ ಮದುವೆಯಿಂದ ಬಿಡುಗಡೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದೇನಾದರೂ ಆಗಿರಲಿ, ನೀವು ಇದಕ್ಕೆ ಸೈನ್ ಮಾಡಿಬಿಡ್ಬೇಕು. ನನಗೆ ಬೇಡ ಈ ಮದುವೆ, ಈ ಜಂಜಾಟ ಅನ್ನೋದು ಯಾವುದೂ ಬೇಡ. ನಾನು ನಮ್ಮಪ್ಪ ಅಮ್ಮನ ಜೊತೆ ಇರಬೇಕು. ಏನೇ ಎಷ್ಟು ಹೇಳ್ಬೇಕು ನಿನಗೆ? ಹಾಂ, ಹೆಚ್ಚುಕೊಳತ್ತಿದೇನ? ವೀರು 1 ಸಲ ಹೇಳ್ತಾನೆ, 2 ಸಲ ಹೇಳ್ತಾನೆ, 3 ಸಲ ಹೇಳ್ತಾನೆ. ಪದೇ ಪದೇ ಹೇಳಿಸ್ಕೋಬೇಡ. ನಾನು ಡಿವೋರ್ಸ್ ಕೊಡೋಂಗಿಲ್ಲ. ನೀನು ಸಾಯೋವರೆಗೂ ನರಳಿ ನರಳಿ ನಮ್ಮ ಮನ್ಯಾಗ ಸಾಯ್ಬೇಕು. ಯಾಕಂದ್ರೆ ನಿಮ್ಮವ್ವ ನೀನು ಸೇರಿಸಿ ಚಪ್ಪಲ್ಲೇ ಹೊಡಿತಾರಂತಂದ್ರಲ್ಲ ನನಗೆ, ಮಂದಿ ಮುಂದೆ, ಆ ಜನಗಳ ಮುಂದೆ ನನಗೆ ಚಪ್ಪಲಿ ತೊಗೊಂಡು ಹೊಡಿತ ಅಂತ ಹೇಳಿದಿರಿ. ನನಗೆ ನೀವು ಅಂದಿರೋ ಒಂದೊಂದು ಮಾತೂ ಎದ್ಯಾಗ ಅಚ್ಚೆ ಹೊಡೆದಂಗೆ ಆಗಿದ್ಲೇ, ಅಚ್ಚೆ ಹೊಡೆದಂಗೆ ಆಗೈತಿ. ಅದಕ್ಕೆ ನಿನ್ನನ್ನು ಮದುವೆ ಆಗಿ ನರಳಿಸ್ತಾ ಇರೋದಲ್ಲಿ, ನರಳಿಸ್ತಾ ಇರೋದು. ಅಂದ್ರೆ ನಿಮ್ಮ ಬಾಯಿಂದ ಇವಾಗ ಸತ್ಯ ಹೊರಗೆ ಬಂತಲ್ಲ, ನೀವು ನನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ. ನೀವು ನಮ್ಮವ್ವ ಸಿಟ್ಟಾಗ ಅಂದಿದ್ದ ಮಾತಿನ ಮನಸ್ಸನ್ನ ಇಟ್ಕೊಂಡ ನನ್ನ ಜೀವನ ಹಾಳು ಮಾಡಕ್ಕೆ ನೋಡಿದ್ರಲ್ಲ. ಹೌದ್ರಿ, ಹೌದು. ಏನು ಮಾಡ್ತೀವಾಗ? ಏನು ಮಾಡ್ತೀವಿ ಅಂತಿವಾಗ? ನಾನು ನಿಮ್ಮವ್ವ ಅಂದಿರೋ ಮಾತಿಗೆ ನಿನ್ನನ್ನು ಒಂದೇ ದಿನ ಅನುಭವಿಸಿ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡ್ಬಿಟ್ನಿ, ತಾಳಿ ಕಟ್ಟದ. ಆದ್ರೆ ನಿಮ್ಮವ್ವ ಅಂದಿರೋ ಮಾತ ಎದ್ಯಾಗ ಚುಚ್ಚಾತಿತ್ತ, ಹಂಗೆ ಚುಚ್ಚಾಕತಿತ್ತ. ಅದಕ್ಕೆ ಆಕಿ ಆಪ್ರೇಷನ್ ಆಗಿ ಬರಲಿ, ಆಕೆ ಸಾಯ್ಬಾರ್ದು. ಆಕಿ ಮಗಳು ನನ್ನ ಜೊತೆ ಇರೋದನ್ನು ಆಕಿ ನೋಡಿ ನರಳಿ ನರಳಿ ಸಾಯ್ಬೇಕಂತ ಹೇಳಿ ನಾನು ನಿನ್ನನ್ನು ಮದುವೆ ಆಗಿರೋದು. ನಿನ್ನನ್ನು ಅಷ್ಟು ಸುಲಭವಾಗಿ ಬಿಡ್ತಾನೆ ಅನ್ಕೊಂಡ್ಬಿಟ್ಟಿಯೇನ? ಬೇರೆ ಯಾವನ ಜೊತೆ ಚಕ್ ಅಂದಾಡಕ? ಹಾಂ. ಅಯ್ಯೋ, ಹಂಗಾದ್ರೆ ಮಾಮ ಆಕಿನ ಪ್ರೀತಿ ಮಾಡಿ ಮದುವೆ ಆಗಿಲ್ಲ. ಅಪ್ಪ, ಇವಾಗ ಸಮಾಧಾನ ಆದ ನನಗೆ. ನಾನು ಇಷ್ಟಪಟ್ಟಿದ್ದು ಖುಷಿನ. ನಾವು ಚಿಕ್ಕವರಿರುವಾಗಿಂದನೂ ಪ್ರೀತಿ ಮಾಡ್ತಾ ಇದ್ದೀವಿ. ಅಂಥದ್ರಾಗ ಅವಳನ್ನ ಬಿಟ್ಟು ನಿನ್ನ ಮೇಲೆ ಮನಸ್ಸಾಗಿತ್ತಂದ್ರೆ ಅದು ಒಂದಿನದ ಪುಸ್ತಕ ಅಷ್ಟೇನ ಹೊರತು ಜೀವನ ಪರ್ಯಂತ ಅಲ್ಲ. ಆದ್ರೆ ನೀನು ನಿಮ್ಮವ್ವ ಸೇರಿಸಿ ನನಗೆ ಎಂಥ ಪರಿ ಅವಮಾನ ಮಾಡಿದ್ರಿ ಅಲ್ಲ, ಆ ಅವಮಾನನ ಮನಸ್ಸಿನಾಗ ಇಟ್ಕೊಂಡು ನಿನ್ನ ಜೀವನ ಹಾಳು ಮಾಡಬೇಕು ಅಂತ ಹೇಳಿ ನಿನಗೆ ಮದುವೆ ಅನ್ನೋ ಈ ದಾರಾನ ನಿನ್ನ ಕೊರಳಿಗೆ ನಾನು ಕಟ್ಟಿದ್ನಿ. ಹಂಗಂತ ಇಷ್ಟೇ ದಿನ ನನ್ನ ಜೊತೆ ಇರಂತ ನಿನಗೇನಾದ್ರು ಹೇಳಿದ್ನಿ. ಆಮೇಲೆ ನಿನಗೆ ದುಡ್ಡನ್ನು ಕೊಟ್ನಿ, ದುಡ್ಡಿನ ಆಸೆ ತೋರಿಸಿ. ಹಂಗೆ ನಿನಗೆ ದುಡ್ಡು ಕೊಟ್ಟಿದ ಮೇಲೆ ನಾನು ಹೇಳಿದಂಗೆ ನೀನು ಕೇಳ್ತಾ ಹೋದಿ. ಈಗ ನೀನು ನಾನು ಹೇಳಿದಂಗೆ ಕೇಳ್ತಾ ಬಿದ್ದಿರಲೇಬೇಕು. ಇಲ್ಲ ಅಂದ್ರೆ ಊರ ಮಂದಿ ಮುಂದೆಲ್ಲ ನಿನ್ನ ನಾಟಕ ಬಯಲು ಮಾಡ್ಬೇಕಾಗ್ತತಿ. ನೆನ್ಪಿಟ್ಕೊ, ನಾನು ಮದುವೆ ಆಗಿರೋದು ಖುಷಿನ. ನಿನ್ನನ್ನು ನಮ್ಮ ಮನೆ ಕೆಲಸದವ್ರ ಥರನೇ ಇಟ್ಕೊಳ್ಳೋದು. ಇಷ್ಟ ಬಂದಾಗ ಉಪಯೋಗಿಸೋದು, ಬೇಡ ಅಂದಾಗ ಬಿಟ್ಟಾಗ್ತಾ ಇರೋದು ಅಷ್ಟೇ ನೀನು. ಅಂದ್ರೆ ಒಂದು ಮಾತಿಗೆ ನನ್ನ ಜೀವನ ಹಾಳು ಮಾಡಿಬಿಟ್ರಿ ನೀವು. ನಾವು ಅಂದಿರೋ ಒಂದು ಮಾತಿಗೆ ಅಲ್ಲ, ಒಂದು ಚೂರು ಹಿಂದೆ ಮುಂದೆ ಯೋಚನೆ ಮಾಡ್ತಾ ನನ್ನ ಜೀವನ ಹಾಳು ಮಾಡಿಬಿಟ್ರಲ್ಲ. ನಿಮ್ಗೆ ಹೆಂಗಾದ್ರೂ ಮನಸ್ಸು ಬರ್ತೈತ್ರಿ? ಹೆಂಗಾದ್ರೂ ಮನಸ್ಸು ಬಂತು? ಒಂದು ಮಾತಾ ನೀನು ಅಂದಿರೋದು? ನಿನ್ನ ತಾಯಿ ಅಂದಿರೋದು ಒಂದು ಮಾತಾ? ಸಿಟ್ನ್ಯಾಗ ನಾನು ಬರೀ ಬಾಯಿ ಮಾತಿಗನ್ನಿ ನಿನ್ನ ಮಗಳನ್ನ ಕಳಿಸು ಒಂದು ದಿನ ನನ್ನ ಜೊತೆ ಅಂತೇಳಿ.
ಆದ್ರೆ ಆಕಿನ ಅಲ್ಲಿ ಮಂದಿ ಮಕ್ಕಳ ಎಲ್ಲ ಇದಾರಂತ ಗೊತ್ತಾಗ್ದ ಲಬ ಲಬ ಹೋಗ್ಕೊಂಡ ಚಪ್ಪಲಿ ತಗೊಂಡು ಹೊಡಿತಾನೋ ನೀನು ವೀರ್ಯ, ಚಪ್ಪಲಿ ತಗೊಂಡು ಹೊಡಿತಾನೋ ನೀನು ವೀರ್ಯ ಅಂತ ಹೇಳಿ ಎಂತೆಂಥ ಹೊಲಸು ಮಾತೆಲ್ಲ ನನ್ನ ಬೈದಾಳಲ್ಲಿ ನಿಮ್ಮವ್ವ ಬೈದಿರೋ ಮಾತುಗಳು ಇನ್ನೂ ನನ್ನ ಮನಸ್ಸಿನಾಗ ಹಂಗೆ ಅದಾವ. ಅದು ಎಲ್ಲ ಇದಾಗಬೇಕಂದ್ರೆ ನಿಮ್ಮವ್ವ ನರಳಿ ಒದ್ದಾಡುವಂಗೆ ಆಗ್ಬೇಕು. ನಾನು ನಿನಗೆ ಕೊಡ್ತಿರೋ ಹಿಂಸೆಗಳನ್ನ ನೋಡಿ ನಿಮ್ಮವ್ವ ಒದ್ದಾಡಿ ಸಾಯ್ಬೇಕು. ಹಂಗೆ ಮಾಡ್ತಾನೆ ನೆನಪಿಟ್ಕ. ಅಯ್ಯೋ, ಅಂದ್ರೆ ಮಾವ ನನ್ನ ಇನ್ನೂ ಪ್ರೀತಿ ಮಾಡಕತ್ತಾರ. ನಾನು ಎಲ್ಲಿ ಇವಳನ್ನ ಮದುವೆ ಆಗಿರೋದಕ್ಕೆ ನಾನು ಊರಿಗೆ ಹೋದಾಗ ನಾನು ಇಲ್ಲೇ ಇದ್ದಾಗ ಇವ್ರಿಗೆ ಅವಳ ಮೇಲೆ ಪ್ರೀತಿಯಾಗಿ ಅವಳ ಮೇಲೆ ಮನಸ್ಸಾಗಿ ಇವರು ಅವಳನ್ನ ಮದುವೆ ಆಗಿದ್ದಾರೆ ಅಂತ ಅನ್ಕೊನಿ. ಇಲ್ಲ, ಕೋಪದಿಂದ ಮದುವೆ ಆಗಿರೋದು, ಕೋಪದಿಂದ ತಾಳಿ ಕಟ್ಟಿರೋದು. ಇಷ್ಟೇ ಮಾಡಿದ್ರು ಅವರು ನನ್ನ ಮಾವ. ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡಿದ್ದೀವಿ, ಇವಾಗ ಬಿಟ್ಕೊಡೋಕ್ಕಾಗತ್ತಾ? ಅಯ್ಯೋ ದೇವ್ರಿಗೆ, ಯಾಕೆ ದೇವ್ರಿ ನನಗೆ ಹಿಂಗೆ ಮಾಡ್ತಿ? ಯಾಕೆ ಹಿಂಗೆ ಮಾಡಿದಿ? ನಾನೇನು ಹೇಳಿ ನಿಮಗೆ ಮೋಸ ಮಾಡಿದ್ನಿ? ನಾನೇನು ಮಾಡಿದ್ನಿ? ನನ್ನನ್ನು ಯಾಕೆ ಬಲಿಪಶು ಮಾಡಿದ್ರಿ ನೀವು?